ಮೊನ್ನೆ ಸರ್ ಅದಾಗಿರೋದು ಮೊನ್ನೆ ಸರ್. ಅದು ಒಂದಿನ ಮುಂಚೆ ಒಂದು 15 ದಿನ ಮುಂಚೆ ನಮ್ಮ ತಂಗಿಗೆ ಕಾಲ್ ಮಾಡಿಬಿಟ್ಟು ಈ ಥರ 18ರಿಂದ 25 ಸಾವಿರ ಇಲ್ಲ 30ರಿಂದ 35 ಸಾವಿರ ಆ ಥರ ಎಲ್ಲ ಕೆಲಸ ಸಿಗುತ್ತೆ, ಚೆನ್ನಾಗೈತೆ ವರ್ಕು, ಪ್ರಾಡಕ್ಟ್ ಸೇಲ್ ಮಾಡೋದು ಅದು ಇದು ಅಂತಂದೇಳಿ ಕರೆಸ್ಕೊಂಡು 2,500 ಕಟ್ಟಿಸಿ ಅದರಿಂದ 3 ದಿನ ಟ್ರೈನಿಂಗ್ ಅಂತ ಹೇಳಿದರು. 3 ದಿನ ಟ್ರೈನಿಂಗ್ ಒಳಗೆ 3 ದಿನ ಟ್ರೈನಿಂಗ್ ಕೊಟ್ಟ ಮೇಲೆ 49,000 ಕಟ್ಬೇಕಂದ್ರು. 49,000 ಕಟ್ಟೋದಾಗಲ್ಲ ಅಂದಿದ್ದಕ್ಕೆ 9,000 ಕಟ್ರಿ ಅಂದರು. 9,000 ಕಟ್ಬಿಟ್ಟು ಹೋಗ್ಯಾರ ಇವರು. ಈಗ ಮನೇಲಿ ಬೇಡ ಅಂತ ಹೇಳಿದ್ರು, ಏನು ಮಾಡಿದ್ರು. ಅಲ್ಲ ನಿಮ್ಮನ್ನೆಲ್ಲ ಬಡಿತಾರಲ್ಲ, ಯಾವುದಕ್ಕೆ ಎದರ ಸಂಬಂಧ ಅದು ಅಮೌಂಟು ರೀಫಂಡ್ ಮಾಡಿರಿ ಅಂತ ಕೇಳಿದ್ವಿ ರೀ. ನಮ್ಮ ತಂಗಿನ ಯಾವ ಹುಡುಗಿ ಕರೆಸಿತ್ತಲ್ರಿ, ಆ ಹುಡುಗಿನ ಕರೆಸ್ಬಿಟ್ಟು ಆ ಹುಡುಗಿಗೆ ಕಾಲ್ ಮಾಡಿಬಿಟ್ಟು ನಾ ಕೇಳಿದೆ ರೀ. ಆ ಹುಡುಗಿ ಏನು ಹೇಳ್ತು, ಅಣ್ಣ ನಾಳೆ ಬಂದ್ಬಿಟ್ಟು 10,000 ಇಸ್ಕೊಂಡು ಹೋಗಂತು. 9,000 ಕೊಡ್ತೀನಿ ಅಂದ್ಲು. 9,000 ಬೇಡಮ್ಮ, ನಾವು ಕಟ್ಟಿರೋದು 11,500. 11,500ದಾಗ 1,500 ರೂಪಾಯಿ ಊಟದ್ದು ಖರ್ಚು ಎಲ್ಲ ತೆಗೆದು 10,000 ರೂಪಾಯಿ ಕೊಟ್ಟು ಸಾಕು ನಂಗೆ ಅಂತ ಹೇಳಿದೆ. ಹ್ಞೂ ಅಣ್ಣ ನಾಳೆ ಬಂದು ಇಸ್ಕೊಂಡು ಹೋಗಂತಂದು ಹೇಳಿತ್ತು ಆ ಹುಡುಗಿ. ನಾ ಆ ಹುಡುಗಿ ಕಡೆ ಕೇಳೋಕ್ಕಂತ ಬಂದಿದ್ದೆ. ಆ ಹುಡುಗಿನ ಮುಂದೆ ಬಿಡ್ಲಾರ್ದಂಗೆ ಇವ್ರು ಬಂದು ಮಾಡಂತಿಕ ಅಲ್ಲೇ ಮಾಡಿದ್ದಾರೆ ಸರ್ ಅವರು. ಮೇಲ್ಗಡೆ ಹೊಡೆದಿದ್ದಲ್ದೆ ಮತ್ತು ರೋಡ್ ಒಳಗೂ ನಮಗೆ ಇಬ್ರಿಗೆ ಹೊಡೆದಿದ್ದಾರೆ ಸರ್. ನನಗೆ ಸರ ಮತ್ತು ಇನ್ನೊಬ್ರು ನಮ್ಮ ದೋಸ್ತ ಪೂಜೇಶ್ ಅಂತ ಹೊಡೆದಿರೋದು ಕೊಟ್ಟಿದ್ದೀವಿ ಸರ್. ಟೋಟಲ್ ಒಂದು 20ರಿಂದ 25 ಜನದ ಮೇಲೆ ಕೊಟ್ಟಿದ್ದೀವಿ ಸರ್. ದಬ್ಬಾಳಿಕೆ ಐತೆ ಸರ್, ಬೇಜಾನ್ ಐತೆ ಸರ್ ದಬ್ಬಾಳಿಕೆ. ಕೇಸ್ ಮಾಡ್ಬೇಕು ಸರ್. ಅದು ಕೇಸ್ ಮಾಡೋಕೆ ಅವ್ರ ಮ್ಯಾಗ ಅವ್ರು ಮಾಡಿರೋ ಇದಕ್ಕೆ ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ. ಅವ್ರು ಮಾಡಿರೋ ದಬ್ಬಾಳಿಕೆ ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ. ನಮ್ಮ ಹೆಸರು ಗಿರೇಗೌಡ ಸರ್.